ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮಹದಾಯಿ ಹೋರಾಟಗಾರ ಅಸ್ವಸ್ಥಗೊಂಡಿದ್ದಾರೆ. ಮಹದಾಯಿಯ ಹೋರಾಟಗಾರ ಇದೀಗ ಅಸ್ವಸ್ಥಗೊಂಡಿರುವಂತಹ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಮಹದಾಯಿ ಕಳಸಾ ಬಂಡೂರಿ ಯೋಜನೆಯ ಜಾರಿಗೆ ಆಗ್ರಹವನ್ನು ನೀಡಿ ಸುಮಾರು 5 ದಿನಗಳಿಂದ ಉಪವಾಸ ನಿರತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ವೀರೇಶ್ ಸೊಬರದ ಮಠ ಇದೀಗ ಅಸ್ವಸ್ಥಗೊಂಡಿದ್ದಾರೆ. ಅಸ್ವಸ್ಥಗೊಂಡಂತಹ ಹೋರಾಟಗಾರ ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ. ಹೋರಾಟದ ವೇದಿಕೆಯ ಮೇಲೆ ವೈದ್ಯರಿಂದ ಚಿಕಿತ್ಸೆ ಕೂಡ ಕೊಡಲಾಗಿದೆ. 5ನೇ ದಿನಕ್ಕೆ ಈ ಒಂದು ಆಮರಣಾಂತ ಉಪವಾಸ ಸತ್ಯಾಗ್ರಹ ಕಾಲಿಟ್ಟಿದೆ. ನರಗುಂದ ತಾಲೂಕಾಸ್ಪತ್ರೆ ವೈದ್ಯರಿಂದ ತಪಾಸಣೆಯನ್ನ ಮಾಡಲಾಗಿದೆ. ಜಾಗ ಬಿಟ್ಟು ಕದಲ್ದೇ ಇರಲಿಕ್ಕೆ ಉಪವಾಸ ನಿರತ ಹೋರಾಟಗಾರ ಪಟ್ಟನ್ನ ಹಿಡಿದಿದ್ದಾರೆ. ಇನ್ನು ಮಹದಾಯಿ ಯೋಜನೆಗಾಗಿ ಅದನ್ನ ಜಾರಿಗೆ ತರಬೇಕು ಅಂತ ಹೇಳಿ ಆಗ್ರಹಿಸಿ ಸುಮಾರು 5 ದಿನಗಳಿಂದ ಕೂಡ ಆಮರಣಾಂತ ಉಪವಾಸವನ್ನ ವೀರೇಶ ಸೊಬರದ ಮಠ ಮಾಡ್ತಾ ಇದ್ರು. ಇದೀಗ ವೀರೇಶ್ ಸೊಬರದ ಮಠ ಅಸ್ವಸ್ಥಗೊಂಡಿದ್ದಾರೆ. ವೇದಿಕೆಯ ಮೇಲ್ಗಡೆನೆ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನೂರ್ ಅಹಮದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೂರ್ ಅಹಮದ್, ಸುಮಾರು 2 ವರ್ಷಗಳಿಂದ ಕೂಡ ಮಹದಾಯಿ ಯೋಜನೆಗಾಗಿ ಹೋರಾಟಗಳು ನಡೀತಾನೆ ಇದೆ. ಆದ್ರೆ ಸಾಕಷ್ಟು ಮಾತುಕತೆಗಳು 2-3 ದಿನದಿಂದ ಆಗ್ತಾ ಇದೆ. ಉಪವಾಸವನ್ನ ಕೈಬಿಡಿ ಅಂತ ಹೇಳಿ ವಿಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಕೂಡ ಹೇಳಿದ್ರು. ಆದ್ರೆ ಯಾಕೆ ಇನ್ನು ಅವರು ಉಪವಾಸವನ್ನ ಬಿಡ್ತಾ ಇಲ್ಲ ಅಂತ? ಪವಿತ್ರ, ಈಗಾಗಲೇ 2 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿರುವಂತಹ ಮಹದಾಯಿ ಹೋರಾಟಗಾರರಿಗೆ ಈಗಾಗಲೇ ಯಾವುದೇ ಕೇಂದ್ರ ಸರ್ಕಾರದ ಮೇಲೆ ಆಗಿರಲಿ ಅಥವಾ ಸ್ಥಳೀಯ ಜನಪ್ರತಿನಿಧಿಗಳ ಮೇಲೆ ಆಗಿರಲಿ ಸಂಪೂರ್ಣವಾಗಿರುವಂತಹ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ಆದ್ರೆ ಕೇವಲ ಆಶಾಸನೆ ಮತ್ತು ಬರವ ಇವರು ರೈತರ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ರೈತ ಹೋರಾಟಗಾರದ್ದಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಮೂಡಿಸೋದಕ್ಕಾಗಿ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಸನ್ನದ್ಧರಾಗಿ ಇವತ್ತಿಗೆ 5ನೇ ದಿನಕ್ಕೆ ಪಾದಾರ್ಪಣೆ ಮಾಡಿದೆ. ಹಾಗಾಗಿ ಮಹದಾಯಿ ಹೋರಾಟ ಸಮಿತಿಯ ಅಧ್ಯಕ್ಷ ವೀರೇಶ್ ಸೊಬರದ ಮಠ ಅವರು ಇವತ್ತು 5ನೇ ದಿನಕ್ಕೆ ಸಂಪೂರ್ಣ ಉಪವಾಸ ಸತ್ಯಾಗ್ರಹವನ್ನು ಕೂಡ ಆರಂಭಿಸಿದ್ದಾರೆ. ಈಗಾಗಲೇ ಅವರ ಆರೋಗ್ಯದಲ್ಲಿ ಸ್ವಲ್ಪ ಪಟ್ಟಿಗೆ ಏರುಪೇರು ಕೂಡ ಆಗಿದೆ. ಹೃದಯ ಬಡಿತದಲ್ಲಿ ಕೂಡ ಇಳಿಕೆಯಾಗಿದೆ. ಅಂದ್ರೆ ಆರೋಗ್ಯವಂತ ಮನುಷ್ಯರಲ್ಲಿ 60ರಷ್ಟು ಹೃದಯ ಬಡಿತ ಇರಬೇಕು ಅಂತೇಳಿ ವೈದ್ಯರು ಹೇಳೋ ಪ್ರಕಾರ. ಆದ್ರೆ ಇಲ್ಲಿ 57ಕ್ಕೆ ಅದು ಇಳಿಕೆಯಾಗಿರೋದ್ರಿಂದಾಗಿ ಅದರ ಜೊತೆಗೆ ವೀರೇಶ್ ಸೊಬರದ ಮಠ ಅವರು ಸ್ವಲ್ಪ ಎದೆ ನೋಯ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ವೈದ್ಯರ ಬಳಿ ಹೇಳಿದ್ದಾರೆ. ಹಾಗಾಗಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಈ ಮಧ್ಯೆ ಡಿವೈಎಸ್ಪಿ ಗುರುಮತ್ತೂರ್ ಮತ್ತು ಸಿಪಿಐ ರಮಾಕಾಂತ್ ಅವರಾಗಿರ್ಬೋದು ಮತ್ತು ಸ್ಥಳೀಯ ತಹಶೀಲ್ದಾರರು ಕೂಡ ಅವರಿಗೆ ಆಸ್ಪತ್ರೆಗೆ ದಾಖಲಾಗುವಂತೆ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ವೀರೇಶ್ ಸೊಬರದ ಮಠ ಅವರ ಇದು ಪಟ್ಟಿ ಏನಂತಂದ್ರೆ, ಯಾವುದೇ ಕಾರಣಕ್ಕೂ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಅವರ ರೈತರಿಗೆ ಹೋರಾಟಕ್ಕೆ ಮತ್ತು ಮಹದಾಯಿ ಸಮಸ್ಯೆ ಇತ್ಯರ್ಥಕ್ಕಾಗಿ ಸರ್ಕಾರಗಳು ಸೂಕ್ತ ರೀತಿಯಿಂದ ಸ್ಪಂದನೆ ಸಿಕ್ಕ ಮೇಲೆ ನಾನು ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸ್ತೀನಿ ಅನ್ನುವಂತ ಮಾತನ್ನು ಕೂಡ ಅವರು ಪಟ್ಟಿದ್ದಾರೆ. ಇದೆಲ್ಲರ ಮಧ್ಯೆ ರೈತರ ಒಂದು ಆಕ್ರೋಶ ಏನಂತಂದ್ರೆ, ಇಷ್ಟೆಲ್ಲ 5 ದಿನಗಳಿಂದ ಹೋರಾಟಗಾರ ಉಪವಾಸ ಕುಂತಾಗ್ಲೂ ಕೂಡ ಯಾವುದೇ ರೀತಿಯಿಂದ ಸ್ಪಂದನೆ ದೊರೆಯದೇ ಇರುವುದು ರೈತರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಇದ್ರ ಜೊತೆಗೆ ಈಗಾಗಲೇ ಸಾಕಷ್ಟು ಈ ವಿಷಯ ಇದ್ದಂಗೆ ನರಗುಂದ ಪಟ್ಟಣಕ್ಕೆ ಮಹದಾಯಿ ಹೋರಾಟ ವೇದಿಕೆಗೆ ಸಾಕಷ್ಟು ರೈತರು ಕೂಡ ಆಗಮಿಸ್ತಾ ಇದ್ದಾರೆ. ವೀರೇಶ್ ಸೊಬರದ ಮಠ ಅವರ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪವಿತ್ರ, ನೂರ್ ಅಹಮದ್, ಏನು ಸರ್ಕಾರ ಕೂಡ ಸಾಕಷ್ಟು ಮಾತನಾಡ್ತಾ ಇದೆ ಇದ್ರ ಬಗ್ಗೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಗೋವಾ ಸರ್ಕಾರದ ಜೊತೆಗೆ ಮಾತನಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಗೋವಾ ಸರ್ಕಾರ ಸರಿಯಾದ ರಿಪ್ಲೈಯನ್ನ ಕೊಡ್ತಾ ಇಲ್ಲ. ಏನಿದ್ರು ನಾವು ಅದನ್ನ ನ್ಯಾಯಾಲಯದಲ್ಲಿ ನೋಡ್ಕೊಳ್ಳೋಣ ಅನ್ನುವ ರೀತಿಯಲ್ಲಿ ಮಾತುಕತೆ ಆಡ್ತಾ ಇದೆ. ಸೊ ಇದನ್ನ ಏನು ಅವರಿಗೆ ತಿಳಿಸಿ ಹೋರಾಟವನ್ನ ಕೈ ಬಿಡುವಂತಹ ಪ್ರಯತ್ನಗಳೇನಾದ್ರೂ ನಡೆದಿದ್ಯಾ, ಹೇಗೆ? ಪವಿತ್ರ, ಈಗಾಗಲೇ ಮಹದಾಯಿ ಮತ್ತು ಕಳಸಾ ಬಂಡೂರಿ ಹೋರಾಟಗಾರರ ಒಂದು ಒತ್ತಾಯ ಏನಂತಂದ್ರೆ, ರಾಜ್ಯ ಸರ್ಕಾರ ಏನು ಪತ್ರ ಮೂಲಕ ಆಗಿರ್ಬೋದು ಅಥವಾ ಗೋವಾ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರದ ಜೊತೆಗೆ ಮಾತುಕತೆಯ ಮೂಲಕ ಆಗಿರ್ಬೋದು ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರ ಏನು ತನ್ನ ಪ್ರಯತ್ನವನ್ನ ಮಾಡಬೇಕಾಗಿತ್ತು ಅಥವಾ ತನ್ನ ಪಾತ್ರವನ್ನು ನಿಭಾಯಿಸಬೇಕಾಗಿತ್ತು ಅದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನುವಂತ ಆಕ್ರೋಶ ಮಹದಾಯಿ ಹೋರಾಟಗಾರರಾಗಿದೆ. ಪ್ರಧಾನಿ ಮಧ್ಯಸ್ಥಿಕೆ ವಹಿಸಿ ಪ್ರಧಾನಿ ಮನಸ್ಸನ್ನ ಮಾಡಿದ್ರೆ ಕೇವಲ 5 ನಿಮಿಷದಲ್ಲಿ ಈ ವಿವಾದವನ್ನ ಬಗೆಹರಿಸಬಹುದು. ಆದ್ರೆ ಇಲ್ಲಿ ವಿನಾಕಾರಣ ರಾಜಕೀಯವನ್ನ ಬೆರೆಸಿ ಮಹದಾಯಿ ಹೋರಾಟವನ್ನ ರಾಜಕೀಕರಣಗೊಳಿಸೋದ್ರ ಮೂಲಕ ಈ ಸಮಸ್ಯೆ ವಿವಾದವನ್ನ ತಾರ್ಕಿಕ ಅಂತ್ಯ ಕಾಣುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ನಿಷ್ಕಾಳಜಿ ತೋರಿದೆ ಅನ್ನುವಂಥದ್ದು ಮಹದಾಯಿ ಹೋರಾಟಗಾರರ ಆರೋಪವಾಗಿದೆ. ಪವಿತ್ರ, ಓಕೆ, ಧನ್ಯವಾದಗಳು ನೂರ್ ಅಹಮದ್ ತಮ್ಮೆಲ್ಲ ಮಾಹಿತಿಗೆ.